ದರ್ಶನ್ ಗ್ಯಾಂಗ್ನ ಇಬ್ಬರು ಆರೋಪಿಗಳು ಒತ್ತಾಟ ನಡೆಸಿದ್ದಾರೆ. ಜಾಮೀನಿಗೆ ಶ್ಯೂರಿಟಿ ಸಿಗ್ತಾ ಇಲ್ಲ, ಜಾಮೀನಿಗೆ ಶ್ಯೂರಿಟಿ ಸಲ್ಲಿಸಲಾಗದೆ ಜೈಲಿನಲ್ಲೇ ಒದ್ದಾಟವನ್ನ ನಡೆಸಿದ್ದಾರೆ ಇಬ್ಬರು ಆರೋಪಿಗಳು. ಅದರಲ್ಲಿ A6 ಆರೋಪಿ ಜಗದೀಶ್ ಹಾಗೆ A7 ಆರೋಪಿ ಅನುಕುಮಾರ್ಗೆ ಶ್ಯೂರಿಟಿ ಸಿಕ್ಕಿಲ್ಲ. ಇದುವರೆಗೂ ಕೂಡ 1 ಲಕ್ಷದ ಬಾಂಡ್ಗೆ ಶ್ಯೂರಿಟಿ ಒದಗಿಸಿಲ್ಲ. ಆರೋಪಿ ಪರವಾಗಿ ಇಬ್ಬರು ಪ್ರಾಪರ್ಟಿ ದಾಖಲೆಯನ್ನ ನೀಡಬೇಕಾಗುತ್ತೆ. ಈ ಹಿಂದೆ 3 ಶ್ಯೂರಿಟಿ ಸಲ್ಲಿಸಲು ಒದ್ದಾಡಿದ್ರು. ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ಶ್ಯೂರಿಟಿಯನ್ನ ಸಲ್ಲಿಸೋದಕ್ಕೆ ಒದ್ದಾಡಿದ್ರು. 8-9 ದಿನಗಳ ಬಳಿಕ ಈ 3 ಕೂಡ ಬಿಡುಗಡೆ ಆಗಿದ್ರು. ಈಗ ಜಗದೀಶ್ ಹಾಗೆ ಅನುಕುಮಾರ್ಗೆ ಶ್ಯೂರಿಟಿಗಾಗಿ ಪರದಾಟ ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ. ನೋಡಿ, ಅವರು ಬೇಲ್ ಸಿಗಬೇಕು ಅಂದ್ರೂ ಕೂಡ ಮೊದಲನೇದಾಗಿ ಶ್ಯೂರಿಟಿಯನ್ನ ಹಾಕಬೇಕಾಗತ್ತೆ. 1 ಲಕ್ಷದ ಬಾಂಡ್ಗೆ ಶ್ಯೂರಿಟಿಯನ್ನ ಒದಗಿಸಬೇಕಾಗತ್ತೆ. ಆದ್ರೆ ಇವರಿಬ್ಬರಿಗೂ ಕೂಡ ಈಗ ಶ್ಯೂರಿಟಿಗೆ ಯಾರು ಕೂಡ ಸಿಗ್ತಾ ಇಲ್ಲ. ಇಬ್ಬರು ಆರೋಪಿಗಳು ಈಗ ಒದ್ದಾಟವನ್ನ ನಡೆಸಿದ್ದಾರೆ. ಈಗಾಗಲೇ ಹಲವರಿಗೆ ಜಾಮೀನು ಸಿಕ್ಕಿದೆ. ಇವತ್ತು ನೋಡ್ತಾ ಇರೋ ಹಾಗೆ ಪವಿತ್ರ ಗೌಡ, ಲಕ್ಷ್ಮಣ್ ಸೇರಿದಂತೆ ಬಂದಿದ್ದಾರೆ, ಜೈಲಿಂದ ಬೇಲ್ ಮುಖಾಂತರವಾಗಿ ಹೊರಗಡೆ ಬಂದಿದ್ದಾರೆ. ಆದ್ರೆ A6 ಆರೋಪಿ ಜಗದೀಶ್ ಹಾಗೆ A7 ಆರೋಪಿ ಅನುಕುಮಾರ್ಗೆ ಇದುವರೆಗೂ ಕೂಡ ಶ್ಯೂರಿಟಿ ಸಿಕ್ಕಿಲ್ಲ. ನೋಡ್ತಾ ಇದ್ದೀರಿ, ಏನು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ಕೊಲೆ ಆರೋಪಿ ದರ್ಶನ್, ಏನು ಡಿ ಗ್ಯಾಂಗ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರನ್ನ ಕೂಡ ಅರೆಸ್ಟ್ ಮಾಡಲಾಗಿತ್ತು. ಅವರೆಲ್ಲರೂ ಕೂಡ ಜೈಲಿನಲ್ಲಿದ್ರು. ದರ್ಶನ್ ತಮ್ಮ ಹೆಲ್ತ್ ಇಶ್ಯೂಸ್ನ ಇಟ್ಕೊಂಡು ಏನೋ ಮುಂಚೆಯೇ ಹೊರಗಡೆ ಬಂದಿದ್ರು. ಈಗ ಸದ್ಯ ಅವರು ಜಾಮೀನಿನ ಮುಖಾಂತರವಾಗಿ ಹೊರಗಡೆ ಇದ್ದಾರೆ. ಇವತ್ತು ಪವಿತ್ರ ಗೌಡಗೂ ಕೂಡ ಮೊನ್ನೆಯೇ ಜಾಮೀನು ಸಿಕ್ಕರೂ ಕೂಡ ಆ ಪ್ರೊಸೀಜರ್ ಎಲ್ಲ ಮುಗಿಸಿ ಇವತ್ತು ಅವರು ರಿಲೀಸ್ ಆಗಿದ್ದಾರೆ. ಲಕ್ಷ್ಮಣ್ ಕೂಡ ಇವತ್ತು ರಿಲೀಸ್ ಆಗಿದ್ದಾರೆ. ಆದರೆ A6 ಆರೋಪಿ ಜಗದೀಶ್ ಹಾಗೆ A7 ಆರೋಪಿ ಅನುಕುಮಾರ್ಗೆ ಶ್ಯೂರಿಟಿ ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕಾಗಿ ಅವರಿಗೆ ಜಾಮೀನು ಸಿಕ್ಕಿಲ್ಲ. ಹಾಗಾಗಿ ಅವರು ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ 1 ಲಕ್ಷದ ಬಾಂಡ್ಗೆ ಶ್ಯೂರಿಟಿ ಒದಗಿಸಿಲ್ಲ. ಹಾಗಾಗಿ ಇಬ್ಬರು ಪ್ರಾಪರ್ಟಿ ದಾಖಲೆಯನ್ನ ನೀಡಬೇಕಾಗತ್ತೆ. ಅಂದರೆ ಆರೋಪಿಗಳ ಪರವಾಗಿ ಅವರಿಬ್ರು ಯಾರಾದರೂ ಇಬ್ಬರು ಪ್ರಾಪರ್ಟಿಯನ್ನು ನೀಡಬೇಕು. ಅದು ಇದುವರೆಗೆ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ